ಇದು ಆಕ್ಚುಲಿ ಸ್ವಲ್ಪ ಲೈಕ್ ಲೆಸ್ ಎಕ್ಸ್ಪ್ಲೋರ್ಡ್ ಲೆಸ್ ಎಕ್ಸ್ಪ್ಲೋರ್ಡ್ ಅದು ಇದು ಅಂತ ಬಂದು ಅವ್ರಿಗೆ ಈಗ ಐಸ್ ಕ್ಯಾಂಡಿ ಎಲ್ಲ ಮಾಡ್ತಾರೆ. ಬರಿಗಾಲ ಇವಾಗ ಶೂಸ್ ಬಿಟ್ಬಿಟ್ಟು ಪಾದಯಾತ್ರೆ. ಕ್ರೇಜಿ ಆಗಿದೆ ರೂಟು. ಹುಷಾರಾಗತ್ತಮ್ಮ, ಸೈಡಿಂದ ಮೆಟ್ಲು ಮಾಡಿದ್ದಾರೆ. ಇದು ಮೆಟ್ಲು ತರ ಇಲ್ಲಪ್ಪ. ಸಾರು ಚಪ್ಪಲಿ ಹಾಕೊಂಡ್ ಬರ್ಬೋದು, ಎಣ್ಣೆ ಹಾಕೊಂಡ್ ಮೇಲೆ ಹತ್ಬೋದಾ? ದೇವ್ರ ಇದೇ ಹೇಳ್ತಾನ. ಚೆನ್ನಾಗಿದೆ, ಬಟ್ ವ್ಯೂ ಇದನ್ನ ಕಾಂಪ್ರಮೈಸ್ ಮಾಡಕ್ ಟ್ರೈ ಮಾಡ್ತಾರೆ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಯಾವ್ದೋ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲ, ಕರೆಕ್ಟ್ ರೂಟ್, ಬ್ಯಾಕ್ ವಾಟರ್ ಇದು. ವಾಪಸ್ ರಾಮನಗರ ಮುಟ್ಟಿದ್ರೆ ಸಾಕು ಇವಾಗ. ಬ್ಯಾಂಗ್ಳೂರ್ ಮೈಸೂರು ಹೈವೇ ಇದು. ಕ್ರಾಸ್ ಮಾಡ್ಕೊಂಡು ಬರೋದ್ರೆ ರೂಟಲ್ಲಿ ಹೋಗ್ಬಿಟ್ಟು ರಾಮನಗರ ಚನ್ನಪಟ್ಟಣ 15 ಕಿಲೋಮೀಟರ್ ಇದೆ. ಯಾವ ಬೆಟ್ಟಮ್ಮ? ಶ್ರೀ ಕೃಷ್ಣಗಿರಿ ಬೆಟ್ಟ. ಇದು ಆಕ್ಚುಲಿ ಸ್ವಲ್ಪ ಲೈಕ್ ಲೆಸ್ ಎಕ್ಸ್ಪ್ಲೋರ್ಡ್. ಇದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾ ಬಾಗ್ ಲೆಸ್ ಎಕ್ಸ್ಪ್ಲೋರ್ಡ್ ಬೆಟ್ಟ. ಇದು ಆಕ್ಚುಲಿ ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ಬೆಟ್ಟ. ವೀಕೆಂಡ್ ಅಲ್ಲಿ ಹೋದ್ರು ರಶ್ ಇರಲ್ಲ ಅಂತ ಹೇಳ್ತಾರೆ. ಅಂಡ್ ಟ್ರೆಕ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೋಗಿ ನೋಡೋಣ ಇವಾಗ. ನೀವೇನಾದ್ರೂ ಬೆಂಗಳೂರಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬರ್ತೀರಾ ಅಂದ್ರೆ ಜಸ್ಟ್ 64 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಸನ್ರೈಸ್ ಮತ್ತೆ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರೂ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ಸ್ ಬರ್ತೀರಾ ಅಂದ್ರೆ ಗ್ರೂಪ್ ಅಲ್ಲಿ ಬರೋದು ಒಳ್ಳೇದು. ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಕೆಲವು ಸರಿ ಕರಡಿ ಮತ್ತೆ ಚಿರತೆ ಕೂಡ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಮುಂದೆ ಕಾಣಿಸ್ತಿದೆ ಅಲ್ವಾ, ಅದೇ ಬೆಟ್ಟ ಇವಾಗ ಹೋಗ್ತಾ ಇರೋದು. ವೆಹಿಕಲ್ಸ್ ನೋಡಿದ್ರೆ ಇಷ್ಟೊಂದಿದೆ. ಮಳೆ ಬೇರೆ ಇದೆ, ರೋಡೇ ಇಷ್ಟು ಸ್ಲಿಪ್ಪರಿ ಆಗಿದೆ. ಅಲ್ಲಿ ಹೋದ್ಮೇಲೆ ಹೇಗೆ ಹಚ್ತೀವೋ ಇಲ್ಲೋ ಗೊತ್ತಿಲ್ಲ. ಲೆಸ್ ಎಕ್ಸ್ಪ್ಲೋರ್ಡ್ ಅದು ಇದು ಅಂತ ಬಂದು ಅವ್ರಿಗೆ ಈಗ ಐಸ್ ಕ್ಯಾಂಡಿ ಎಲ್ಲ ಮಾಡ್ತಾರೆ. ರಶ್ ಇದೆ, ಜನ ಇದಾರೆ ತುಂಬಾನೇ. ತುಂಬಾ ಏನಿಲ್ಲ, ಸ್ವಲ್ಪ ಜನ ಇದ್ದಾರೆ. 10 ನಿಮಿಷ ಅಷ್ಟೇನಾ? ಅಷ್ಟೇ ಏನು ದೊಡ್ಡದಿಲ್ಲ, ಬಟ್ ಈ ಕಡೆ ವ್ಯೂ ಚೆನ್ನಾಗಿದೆ. ಸಖತ್ತಾಗಿದೆ ದಾರಿ ಅಲ್ಲ. ಬೆಟ್ಟ ಚಿಕ್ಕದಾಗಿದ್ರು ಹೋಗೋ ಜಾಗಕ್ಕಿಂತ ದಾರಿ ಚೆನ್ನಾಗಿದೆ ನಂಗೆ. ಈ ಕಡೆ ವ್ಯೂ ಸಖತ್ತಾಗಿದೆ. ಕಂಪ್ಲೀಟ್ ಪ್ಯಾನೋರಾಮಿಕ್ ವ್ಯೂ ಇದೆ. ತುಂಬಾ ಚೆನ್ನಾಗಿದೆ. ನಾನು ಹೋಗ್ತಾ ಇರ್ತೇನೆ. ಹೋಗ್ತಾ ಹೋಗ್ತಾ ಹಂಗೆ ದಾರಿ ಕಾಣಿಸ್ತಾ ಇದೆ. ದಾರಿ ಚೆನ್ನಾಗಿದೆ. ಲೋಕಲ್ಸ್ ಅವ್ರು ಹೇಳ್ದಂಗೆ ಜಾಸ್ತಿ ದೂರ ಏನಿಲ್ಲ ಅಂತಂದ್ರು. ಅವ್ರಿಗೇನು ದೂರ ಅಲ್ಲ ಅನ್ಸುತ್ತೆ. ನಮ್ ಸ್ವಲ್ಪ ದೂರ ಇದ್ರು ಜಾಸ್ತಿ ದೂರ ಅನ್ಸುತ್ತೆ. ಸ್ಟೀಪ್ ಇದೆ. ಬೆಳಗಿಂದ ಓಡಾಡ್ಕೊಂಡು ಬಂದು ಆಲ್ರೆಡಿ ಉಸಿರಾಡ್ತಾ ಇದೆ ಜೋರಾಗಿ. ಈ ಕಡೆಯಿಂದ ರೂಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ಇಲ್ಲೇ ಕಾಣಿಸ್ತಿದೆ ನೋಡು ಬೆಟ್ಟ ಟಾಪ್. ಚಿಕ್ಕದ ಅಂತ ಹೇಳ್ತಾರೆ, ನಾವು ಇಷ್ಟಕ್ಕೆ ಓದಾಡ್ತಿದೀವಿ. ಇರ್ಬೇಕು ನೋಡು. ಊಟ ಹಾಕಿದ್ದಾರೆ. ಮೆಟ್ಲ್ ತರ ಇದೆ, ಚೆನ್ನಾಗಿದೆ. ಮೆತ್ತಗೆ ಹಾಕು. ಅಯ್ಯೋ ಮುಳ್ಳಿದೆ, ಸಖತ್ ಮುಳ್ಳಿದೆ ಅದ್ರೊಳಗೆ. ಜಾಕೆಟ್ ಹಿಡ್ಕೊಬೇಕಾ? ಹಿಡ್ಕೊ.
ನೋಡಿ. ಸ್ಲಿಪ್ಪರಿ ಇದೆ ಜಾಸ್ತಿ ಅದು. ನಿನ್ ಬೇಕಾ ಶೂಸ್ ಬಿಡ್ತೀಯಮ್ಮ? ನೋಡ್ತೀನಿ. ಬರಿಗಾಲ ಹತ್ತೀಯ ಇವಾಗ ಶೂಸ್ ಬಿಟ್ಬಿಟ್ಟು? ಪಾದಯಾತ್ರೆ. ಅಲ್ಲೇ ಬಿಟ್ಬಿಡು, ಯಾರು ಹತ್ಕೊಂಡು ಹೋಗಲ್ಲ ಬಿಡು. ಓಕೆ, ವೆಯ್ಟ್ ಫಾರ್ ಮೀ. ಮಸ್ತಾಗಿದೆ ಇಲ್ಲಿ ರೂಟು. ಬೆಳಗ್ಗೆ ಯಾರೋ ಕೂಲಿ ಅಂತ ಎಲ್ಲ ಡೈಲಾಗ್ ಹೊಡಿತಾ ಇದ್ರು, ಇವಾಗ ಬ್ಯಾಗ್ಗಳು ಯಾರು ಹೊತ್ಕೊಂಡ್ ಬರ್ತಿದ್ದಾರೆ ಅಂತ ನೋಡ್ರಿ. ಇಲ್ಲೊಂದ್ ಬ್ಯಾಗ್, ಹತ್ತು ಬಾ ಮುಂದೆ. ಕ್ರೇಜಿ ಆಗಿದೆ ರೂಟು. ಹುಷಾರಾಗತ್ತಮ್ಮ. ಕಮಾನ್, ಹತ್ತಿ ಹತ್ತಿ ಹತ್ತಿ. ನೋಡಿ ರೂಟ್, ನೋಡಿ ರೂಟು. ಮಳೆ ಬೇರೆ ಬಂದ್ಬಿಟ್ಟಿದೆ, ತುಂಬಾ ಸ್ಲಿಪ್ಪರಿ ಬೇರೆ. ಇಲ್ ಮೇಲ್ ಬರ್ತಾ ಬರ್ತಾ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ ಮೇಲ್ ಬರ್ತಾ ಬರ್ತಾ ವ್ಯೂ ಬೆಟರ್ ಆಗ್ತದೆ. ಓಕೆ, ಲಿಟಲ್ ಬಿಟ್ ಡಿಫಿಕಲ್ಟ್ ಪಾರ್ಟ್ ಇಸ್ ಓವರ್. ಸೈಡಿಂದ ಮೆಟ್ಲು ಮಾಡಿದ್ದಾರೆ. ಇದು ಮೆಟ್ಲು ತರ ಇಲ್ಲಪ್ಪ. ಸಾರು ಸಾರು ಅಮ್ಮ. ಹೋಗೋಣ. ಅಂದ್ರೆ ಟಾಪ್ ಹತ್ರ ಈ ಕಡೆ ಇದೆ ನೋಡಿ ದೇವಸ್ಥಾನ. ನಾನು ಟೆಂಪಲ್. ಖಾಲಿ ಇದೆಯಾ? ಬಿಚ್ಚಿಬಿಡ್ತೀನಿ ಇಲ್ಲಿ. ಅಲ್ಲ, ಎಲ್ಲಿ ಇಲ್ಲಿ ದೇವರು ಚಪ್ಪಲಿ ಬಿಚ್ಚಕ್ಕೆ ಅಂತ ದೇವಸ್ಥಾನ ಹತ್ರ ಬರ್ತಾನೆ. ಯಾರು ಹೇಳಿಲ್ಲ? ಯಾರು ಹೇಳಿದ್ದು? ದೇವ್ರ ಹತ್ರ ಬರ್ತಿದೀವಲ್ಲ, ಚಪ್ಪಲಿ ಬಿಚ್ಚಿಬಿಟ್ಟೆ ಬರ್ತಾ ಇರೋದು. ಅಯ್ಯೋ ಬಾಪ, ಅಲ್ಲ ಹೇಳಕ್ ಯಾರು ಇಲ್ಲ ಅಲ್ಲಿ. ಫಸ್ಟ್ ನಿಂಗೆ ಗೊತ್ತಿಲ್ಲ, ನಾನು ಟೆಂಪಲ್ಗೆ ಹಾಕೊಂಡ್ ಬಂದಿಲ್ಲ ತಾನೆ. ನೀವ್ ಏನಕ್ಕೆ ಇಷ್ಟ ಮಾಡ್ತೀರ? ಟೆಂಪಲ್ಗೆ ಹಾಕೊಂಡ್ ಬಂದಿಲ್ಲ ತಾನೆ ನಾನು. ಆಯ್ತಣ್ಣ, ಬಾಪ ಚಪ್ಪಲಿ ಬಿಚ್ಬಿಟ್ ಬಾ. ಆಯ್ತು. ಗೊತ್ತಿರ್ಲಿಲ್ಲ ಅಲ್ಲ, ಗೊತ್ತಿರ್ಲಿಲ್ಲ ಅಂತ ಹೇಳ್ತಿದೀವಿ. ಅದ್ನೇ ಮಾತಾಡ್ತೀನಿ. ಬೋರ್ಡ್ ಹಾಕೋಣ ಕೆಳಗಡೆ, ಏನಾಗಲ್ಲ. ನಾನ್ ನಿಮ್ಮ ಹತ್ರ ಅಣ್ಣ ಇವ್ರ ಎಣ್ಣೆ ಹೊಡೆದಾರ ಹಿಂಗೆ ಇಷ್ಟ ಮಾತಾಡ್ತಾ ಕರೆಕ್ಟಾಗಿ ಮಾತಾಡೋಣ. ಮಾತಾಡೋದು ಏನ್ ನಾವು ಇದೇ ಊರವರು. ನೀನ್ ಕರೆಕ್ಟಾಗಿ ನನ್ನ ಹತ್ರ ಮಾತಾಡ, ಆಯ್ತಾ? ನಾನು ಬಿಡ್ತೀನಿ. ನಾನ್ ಶೂ ಬಿಚ್ಬಿಟ್ಟೆ. ಎಣ್ಣೆ ಹಾಕೊಂಡ್ ಬೇರಕ್ಬೋದಾ? ಯಾರು? ಓದಯ್ಯ, ಇನ್ನು ಓದಯ್ಯ. ಚಪ್ಪಲಿ ಹಾಕೊಂಡ್ ಬರ್ಬೋದು, ಎಣ್ಣೆ ಹಾಕೊಂಡ್ ಮೇಲೆ ಹತ್ಬೋದಾ? ದೇವ್ರ ಇದೇ ಹೇಳ್ತಾನ. ಹೇಳಿದ್ರು ಒಂದ್ ಬೋರ್ಡ್ ಕೆಳಗಡೆ ಹೇಳಿಲ್ಲ ನಾನು. ಸ್ಲಿಪ್ಪರಿ ಐತೆ.
ಸ್ಲಿಪ್ಪರ್ ಈ ಸೈಡ್ ಇಂದ ಬರಪ್ಪ, ಈ ಸೈಡ್ ಇಂದ ಬಂದು ಇಬ್ರು ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ರು ಬಿಟ್ಬಿಟ್ಟು ಅಲ್ಲಿ ಬಂದ್ರು. ನಮ್ಗೆ ಗೊತ್ತಿರ್ಲಿಲ್ಲ. ಅಂತ ಯಾರು ಹೇಳಿಲ್ಲ. ಏನೋ ಅನ್ಕೊಂಡಿದ್ರು ಗೊತ್ತಾ ಇದನ್ನೆಲ್ಲ ಯಾರೋ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾನ ಎಲ್ಲ ಚಪ್ಪಲಿ ಹಾಕೊಂಡ್ ಮೇಲೆ ಜೋಡಿ ಎಲ್ಲ ಹೋಗಿದಾರೆ. ನನಗದು ಉರ್ದು ಅವತ್ತಿನ ನಿಮ್ ಸಿಟಿ ಅವ್ರು ನೋಡಿ ಉರ್ದಿರುದೇ ನನಗೆ. ನೀವೆಲ್ಲ ಫಂಕ್ಷನ್ ಮಾತಾಡ್ಬೇಡಿ. ಗೊತ್ತಾಯ್ತಾ? ಮಾತಾಡ್ಬೇಡಿ ಅಲ್ಲ, ಆತರ ನರಕ ಕೊಟ್ಬಿಟ್ಟಿದ್ರೆ ನಿಮ್ ಸಿಟಿ ಅವರೆಲ್ಲ ಸೇರ್ಕೊಂಡು ನಿಮ್ಗೆ ಧಾರ್ಮಿಕ ಸ್ಥಳ ಯಾವ ತರ ಹಾಳು ಮಾಡಿದ್ದಾರೆ ಗೊತ್ತಾ? ಧಾರ್ಮಿಕ ಸ್ಥಳ ಇದು, ಧಾರ್ಮಿಕ ಸ್ಥಳ ಬೆಂಗಳೂರಲ್ಲಿ ಐತೆ. ಅಲ್ಲ, ಒಂದ್ ನಿಮಿಷಕ್ಕೆ. ಹೇಳಪ್ಪ. ಧಾರ್ಮಿಕ ಸ್ಥಳ ಬೆಂಗಳೂರಲ್ಲಿ ಐತೆ. ಯಾರು ಒಬ್ರು ಏ, ತಡೆಯಣ್ಣ, ಅವ್ರು ಗೊತ್ತಣ್ಣ? ಗೊತ್ತವ್ರಿಗೆ ಗೊತ್ತವ್ರಿಗೆ ಏನ್ ಮಾತಾಡ್ತಿಲ್ಲ ನೀವು? ಏನ್ ಮಾತಾಡ್ತಿಲ್ಲ? ಅದು clarity ತಗೊಳ್ಬೇಕು ಅಷ್ಟೇ, ನೀವು ಹೆಚ್ಚಿಗೆ ಮಾತಾಡ್ಬಾರ್ದು. ಮಾತಾಡ್ತಿರಲ್ಲ ನೀವಲ್ಲ, ಮಾತಾಡ್ತಾ ಇರೋದು ನೀವುಗಳ ಏನಾಗ ನಾವೆಲ್ಲ ದಡ್ರುಗಳು, ನೀವು ಮಾತ್ರ ಯಾರು ದಡ್ರು ಬುದ್ಧಿವಂತರು ಅಂತ ಹೇಳೇ ಇಲ್ಲ ಇಲ್ಲಿ. ಯಾರು ದಡ್ರು ಅವೆಲ್ಲ ನೋಡಿ ಹೆಚ್ಚಿಗೆ ನೋಡ್ರಿ, ಧಾರ್ಮಿಕ ಸ್ಥಳ ಚಪ್ಪಲಿ ಹಾಕೊಂಡ್ ಬರ್ಬಾರ್ದು ಅಷ್ಟೇ ನಾವ್ ಹೇಳೋದು. ಯಾರು ಚಪ್ಪಲಿ ಹಾಕೊಂಡ್ ನೋಡ್ಕೊಳ್ಳಿ. ಯಪ್ಪ ಹಾಕೊಂಡ್ ಬಂದಿಲ್ವಾ ಶೂನ? ಎಲ್ಲ ನಿಮ್ ಪ್ರಕಾರ ಶೂ ಹಾಕೋರು ಚಪ್ಪಲಿ ಹಾಕೊಂಡ್ ಬರ್ಬಾರ್ದು ಅಂತ? ಎಲ್ಲಿದೆ ಶೂ ಚಪ್ಪಲಿ? ಬಿಟ್ಟಿರೋದು ಏನ್ ಇದು? ಅಲ್ಲಿ ದೇವಸ್ಥಾನ ಇಲ್ಲ ಕಣ್ರಿ. ನೀವ್ಯಾರು ಇನ್ನೊಂದು ಹಾಕೊಂಬತ್ತಿಲ್ಲ? ಗೊತ್ತಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ತಾ ಇದೀವಿ. ಇಲ್ಲಿ ಹತ್ತದ ಮೇಲೆ ಇವಾಗ ಹೇಳಿಲ್ಲ, ಇವಾಗ ಇವಾಗ ಮಾತಾಡ್ತಾರೆ. ನಾನು ಏನ್ ಹೇಳಿದ್ದೀರಾ ನೀವು? ಯಾಕೆ ಇಷ್ಟ್ ಮಾತಾಡ್ತೀರಾ? ನೋಡ್ರಿ, ನಾ ಮಾತಾಡದೆ ಈಗ ಈಗ ಮಾತಾಡೋದು ನಮಗೆ ಗೊತ್ತಿರ್ಲಿಲ್ಲ. ಮಾತಾಡೋದು ವಯಸ್ಸು ಜಾಸ್ತಿ. ನಾನು ಅಲ್ಲಿಂದ ಬರೀ ಕಾಲ ಬರ್ತೀನಿ. ಇಲ್ಲಿಗೆ ಬಂದ ತಕ್ಷಣ ಅಲ್ಲಿ ಶೂ ಬಿಟ್ಬಿಟ್ಟೆ ಬರಕ್ ಮೇಲ್ ಬರ್ತಾ ಅಲ್ಲ ರೀ, ಈಗ ಮೇಲೆ ಹೋಗ್ತಿದ್ರೆ ಸ್ವಾಮಿ ಪ್ರಾಣಗಳಿದೆ. ಏನ್ ಹೋಗ್ರಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀವಿ. ಅದನ್ನೇ ಮಾತಾಡ್ತಾ ಇದಾರೆ. ಎಷ್ಟು ಎಷ್ಟು ಹೇಳೋದು? ಹೇಳಿಂದ ಸರಿ ಅಮ್ಮ, ನನಗೆ ಈ ಶುರು ಆಗ್ಬಿಟ್ಟು ಬಂದಾಗೆಲ್ಲ ಬರೀ ವಾದ ಮಾಡೋದೇ ಹೋಯ್ತು ನಮ್ಗೆ. ವಾದ ಮಾಡ್ಲೇಬೇಕು. ಮಾಡೋರ್ಗೆ ಏನ್ ಮಾಡೋಕ್ಕಾಗಲ್ಲ. ಇನ್ನೇನ್ ಬೇರೆ ಕೆಲಸ ಇಲ್ಲ ನಿನಗೆ ಅಂತ ವಾದ ಮಾಡ್ತಾನೆ ಹಾಕೊಂಬಂದಿದೀವಿ ಅಂತ ಗೊತ್ತಿರ್ಲಿಲ್ಲ, ಹಾಕೊಂಬಂದಿದೀವಿ ಅಂತಾನೆ ಹೇಳ್ತಾ ಇರೋದು ನಾವು. ಅದನ್ನೇ ಮಾತಾಡ್ತಿರಲ್ಲ ನಾವು ಗೊತ್ತಿಲ್ಲದೇನೆ ಹಾಕೊಂಬಂದಿದೀವಿ ಅಂತ ಬಂದಿರೋದು. ಯಾರು ನಮಗೂ ಅಷ್ಟು ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗೊತ್ತಿಲ್ಲದೇನೆ ನಾವು ಸ್ಲಿಪ್ಪರ್ ಹಾಕೊಂಬಂದಿದ್ದಕ್ಕೆ ಇಷ್ಟೊಂದೆಲ್ಲ ಜಗಳ ಆಯಿತು. ನೆಕ್ಸ್ಟ್ ಟೈಮ್ ಯಾರು ಬರ್ತಾ ಇದ್ರೆ ಕೆಳಗಡೆನೆ ಸ್ಲಿಪ್ಪರ್ ಬಿಟ್ಬಿಟ್ಟು ಬನ್ನಿ. ಆದರೆ ನಮಗೆ ಜಾಸ್ತಿ ಬೇಜಾರಾಗಿದ್ದೇನೆಂದರೆ, ನಾವು ಗೊತ್ತಿಲ್ಲದ ಮಾಡಿರೋದಕ್ಕೆ ಅಷ್ಟೊಂದೆಲ್ಲ ಜಗಳ ಮಾಡಿದ್ರು. ಬಟ್ ಅಲ್ಲೊಬ್ಬ ಯಾರೋ ಕುಡ್ಕೊಂಡು ಬಂದವನ ಜೊತೆನೆ ಪೂಜಾರಿ ದೇವ್ರ ಹತ್ರ ಕೂತ್ಕೊಂಡೇ ಮಾತಾಡ್ತಾ ಇದ್ರು. ಒಂದು ಚಿಕ್ಕ ವಿಷಯಕ್ಕೆ ನಮ್ಮ ಹತ್ರ ಇಷ್ಟೊಂದೆಲ್ಲ ಮಾತಾಡಿದ್ರು. ಇಲ್ಲಿ ನೋಡ್ತಿರೋ ಹಾಗೆ ಎಷ್ಟೊಂದು ಪ್ಲಾಸ್ಟಿಕ್ ಬಿದ್ದಿದೆ. ಅದೇ ಕಾಳಜಿನ ಇಲ್ಲೂ ತೋರಿಸಿದ್ರೆ ಬೆಟ್ಟನೂ ಕ್ಲೀನ್ ಆಗಿರುತ್ತೆ. ಬರೋರ್ಗು ನಾವು ರಿಕ್ವೆಸ್ಟ್ ಮಾಡ್ತಿರೋದೇನೆಂದ್ರೆ, ಪ್ಲಾಸ್ಟಿಕ್ನ ಯಾವತ್ತು ಬಿಸಾಕಬೇಡಿ, ನಿಮ್ಮ ಜೊತೆನೆ ಕ್ಯಾರಿ ಮಾಡಿ. ಚೆನ್ನಾಗಿದೆ, ಎಲ್ಲ ಹಾಳಾಗ್ತಿರುತ್ತೆ. ಬಟ್ ವ್ಯೂ ಇದನ್ನ ಕಾಂಪ್ರಮೈಸ್ ಮಾಡಕ್ ಟ್ರೈ ಮಾಡ್ತಾರೆ. ಇಲ್ಲೇ ನಾವು ಕೂತ್ಕೊಂಡು ಒಂದು 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ಹೊರಟ್ವಿ. ಕರೆಕ್ಟ್ ಡಿಸ್ಟೆನ್ಸ್ ಅಷ್ಟೊಂದು ಇಲ್ಲ ಅಂದ್ರೂ ಹತ್ತಕ್ಕೆ ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹತ್ತೋದಕ್ಕಿಂತ ಇಳಿಬೇಕಾದ್ರೇ ಸ್ವಲ್ಪ ಜಾಸ್ತಿ ಕಷ್ಟ ಅನ್ಸುತ್ತೆ.
ನಾವು ಕೆಳಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 6 o'clock ಆಗೋಗಿತ್ತು. ನಾವು ಸನ್ಸೆಟ್ಗೆ ಕಣ್ವ ಡ್ಯಾಮ್ಗೆ ಅಥವಾ ಬ್ಯಾಕ್ ವಾಟರ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈಗಾಗಲೇ ಸನ್ಸೆಟ್ ಆಗ್ತಾ ಬಂತು. ಸ್ಟಿಲ್ ಕಣ್ವ ಬ್ಯಾಕ್ ವಾಟರ್ಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ಪ್ಲೇಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಯಾವ್ದೋ ರೂಟಲ್ಲಿ ಹೋಗ್ತಾ ಇದೀವಿ. ಇಲ್ಲ, ಕರೆಕ್ಟ್ ರೂಟ್ ಬ್ಯಾಕ್ ವಾಟರ್ ಇದು. ಆಲ್ಮೋಸ್ಟ್ ಸನ್ಸೆಟ್ ಆಯ್ತು. ಆಯ್ತು, ಬೇಗ ಬರ್ಬೇಕಿತ್ತು. ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ ಚಾರ್ಜ್ ಖಾಲಿ ಇದು. ಇಲ್ಲಿ ಎಲ್ಲಾ ತರ ಕಲರ್ಸ್ ಕಾಣ್ತಿದೆ. ಕ್ಲೌಡ್ಸು, ಈ ಕಡೆ ಜಾಗ. ಲಾಸ್ಟ್ ವಿಡಿಯೋ ಫ್ರಮ್ ಅಸ್. ಇವತ್ತಿನ ಲಾಸ್ಟ್ ವಿಡಿಯೋ ಇದು. ಆಲ್ಮೋಸ್ಟ್ ಗೋಪ್ರೋಲ್ ಚಾರ್ಜ್ ಖಾಲಿ ಆಯಿತು, ಬೇರೆ ಡಿವೈಸಸ್ ಎಲ್ಲ ಚಾರ್ಜ್ ಖಾಲಿ ಆಯಿತು, ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಯಿತು. ವಾಪಸ್ ರಾಮನಗರ ಮುಟ್ಟಿದ್ರೆ ಸಾಕು. ಇವಾಗ ನಮ್ ಬ್ಯಾಟ್ರಿನೂ ಖಾಲಿ ಆಯ್ತು ಆಲ್ಮೋಸ್ಟ್. ಇಲ್ಲೇ ತಗೊಂಡ್ಬರ್ಬೋದು ಗಾಡಿನ. ಆ ಕಡೆ ತಿರುಗ್ಸು, ಆ ಕಡೆ ತಿರುಗ್ಸು. ಸೊ ಇವತ್ತಿಂದಿದು ಲಾಸ್ಟ್ ಪ್ಲೇಸು. ಇನ್ನೊಂದ್ ಸ್ವಲ್ಪ ಬೇಗ ಬರ್ಬೇಕಿತ್ತು, ಬೆಳಗ್ಗೆ ಬೇಗ ಹೊರಟಿದ್ರೆ ಬೇಗ ಬರ್ತಿದ್ವಿ. ಬಟ್ ಇವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲಾ ನಮ್ಮ ಕ್ಯಾಮ್ರಾಸ್ ಅಲ್ಲೂ ಚಾರ್ಜ್ ಖಾಲಿ ಆಯ್ತು, ಮೊಬೈಲ್ ಅಲ್ಲಿ ಚಾರ್ಜ್ ಖಾಲಿ ಆಯ್ತು. ಇವಾಗ ಏನಿದ್ರು ವಾಪಸ್ ಮನೆಗೆ ಹೋಗೋದು. ಆಕ್ಚುಲಿ ಇಲ್ಲಿ ಬಂದು ನಾವು ಅಲ್ಲಿಗೆ ಹೋಗೋಣ ಅನ್ಕೊಂಡಿದ್ವಿ. ಆ ಸೈಡ್ ಡ್ಯಾಮ್ ಹತ್ರ, ಆ ಡ್ಯಾಮ್ ಹತ್ರ ಹೋಗಿ ಅಲ್ಲಿ ಒಂದು ಪಾತ್ ಇದೆ, ದಿಗ್ಗಜರು ಮೂವಿ ಶೂಟ್ ಮಾಡಿರೋ ನೋಡೋದು. ಹೀಗೆ ನೋಡ್ಕೊಂಡು ಹೋಗೋಣ ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಬಟ್ ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ರಿಸರ್ವಯರ್ ಬ್ಯಾಕ್ ವಾಟರ್ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಸ್ವಲ್ಪ ಖುಷಿಯಾಗಿ ಸ್ವಲ್ಪ ಜಗಳ ಮಾಡಿ ಓವರ್ ಆಲ್ ಡೇ ಬಿಸಿಲು ಮಳೆ ಎಲ್ಲ ಮಿಕ್ಸ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಹೇಗನ್ಸ್ತು ಅಂತ ತಿಳಿಸಿ. ನಿಮ್ಗೆ ಹಂಗೆ ಇಲ್ಲಿ ನಿಯರ್ ಬೈ ಸುತ್ತಮುತ್ತ ರಾಮನಗರ ಹತ್ರ ಇರೋ ಪ್ಲೇಸಸ್ ಯಾವ್ದಾದ್ರು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಆರ್ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಆ ಪ್ಲೇಸ್ ಹೋಗ್ಬೋದು, ನಿಮ್ಗೆ ಆ ಪ್ಲೇಸ್ ವಿಡಿಯೋ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್.